ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಅಕ್ಷರಾವಿಷ್ಕಾರ ಯೋಜನೆಯಡಿ ಅಪಾರ ಆಯುಕ್ತರು ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಕಲಬುರಗಿ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕಮಲಾಪುರ ಕಲಬುರಗಿ ಜಿಲ್ಲೆ ಇವರು 2024-25ನೇ ಸಾಲಿಗಾಗಿ ಕಲಿಕಾಸರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 9ನೇ ತರಗತಿ ವಿದ್ಯಾರ್ಥಿಗಳ ಸಾಮರ್ಥ್ಯಾಭಿವೃದ್ಧಿಗಾಗಿ ಅಭ್ಯಾಸ ಪುಸ್ತಕವನ್ನ ಈಗಾಗಲೇ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಮತ್ತು ಈ ಒಂದು ಅಭ್ಯಾಸ ಪುಸ್ತಕಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ನಮಗೆ ಭಾಗಗಳನ್ನ ಪರಿವಿಡಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಘಟಕಗಳು ನಿಗದಿಪಡಿಸಿರ್ತಕ್ಕಂಥ ಅವಧಿ, ಪುಟ ಸಂಖ್ಯೆ, ಬುನಾದಿ ಸಾಮರ್ಥ್ಯಗಳು, FLN 3 ಅವಧಿಗಳು 2 ರಿಂದ 10 ಪುಟ ಸಂಖ್ಯೆ ಅಂತ. ವಿಭಾಗ 1 ಸಂಖ್ಯಾ ಪದ್ಧತಿ, ಬಹುಪದೋಕ್ತಿಗಳು, ನಿರ್ದೇಶಾಂಕ ರೇಖಾಗಣಿತ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂತಹ ಕಿರು ಪರೀಕ್ಷೆ 20 ಅಂಕಗಳಿಗಾಗಿ ಕೊಟ್ಟಿರ್ತಕ್ಕಂಥ. ವಿಭಾಗ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು 1 ಅವಧಿ, ಯುಕ್ಲಿಡನ ರೇಖಾಗಣಿತ ಪ್ರಸ್ತಾವನೆ 1 ಅವಧಿ, ರೇಖೆಗಳು ಮತ್ತು ಕೋನಗಳು ಕಿರು ಪರೀಕ್ಷೆ 2 ಅಂತಕ್ಕಂಥ. ವಿಭಾಗ 3 ಅನ್ನು ಕೊಟ್ಟಿದ್ದಾರೆ. ಇದೇ ರೀತಿ ತ್ರಿಭುಜಗಳು, ಚತುರ್ಭುಜಗಳು, ವೃತ್ತಗಳು ಮತ್ತು ಕಿರು ಪರೀಕ್ಷೆ. ವಿಭಾಗ 4ಕ್ಕೆ ಸಂಬಂಧಪಟ್ಟಿರುವಂತಹ ಹೇರಾನ ಸೂತ್ರ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು, ಸಂಖ್ಯಾಶಾಸ್ತ್ರ, ಕಿರು ಪರೀಕ್ಷೆ, ಒಟ್ಟು ಅವಧಿಗಳು. ಈ ಒಂದು ಕಲಿಕಾಸರೆ ಪುಸ್ತಕದ ಒಂದು PDF ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ನಾನು ಇಂದು ವಿವರಣೆಯನ್ನ ನೀಡತಕ್ಕಂಥದ್ದು ಈ ಬುನಾದಿ ಸಾಮರ್ಥ್ಯಗಳು FLN ಅದಲ್ಲ, ಇಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಮತ್ತು ಸಂಖ್ಯಾ ಪದ್ಧತಿ, ಬಹುಪದೋಕ್ತಿ, ನಿರ್ದೇಶಾಂಕ ರೇಖಾಗಣಿತ ಕಂಪ್ಲೀಟ್ ಇಷ್ಟಕ್ಕೂ ಕೂಡ ನಾನು ಪರಿಹಾರವನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಇದರ ಜೊತೆಗೆ ಕಿರು ಪರೀಕ್ಷೆಯ ಉತ್ತರಗಳನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ವಿಡಿಯೋ ಲಿಂಕ್ ಅನ್ನು ಕೂಡ, ಅಂದ್ರೆ ಇಲ್ಲಿ ಮತ್ತೊಂದು ವಿಡಿಯೋನ ಮಾಡಿರ್ತೇನೆ, ಆ ವಿಡಿಯೋ ಲಿಂಕ್ ಅನ್ನ ಇಲ್ಲಿ ಕೊಟ್ಟಿರುತ್ತೇನೆ. ಅಂದ್ರೆ ಇಂದು ವಿಭಾಗ 1ಕ್ಕೆ ಸಂಬಂಧಪಟ್ಟಿರುವಂತಹ ಈ ಎಲ್ಲ ಘಟಕದ ಒಂದು ಕಲಿಕಾಸರೆ ಪುಸ್ತಕದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನೇರವಾಗಿ ನೋಡಿ ಬರೀತಕ್ಕಂಥವೆ, ಕೆಲವೊಂದು ಹೊಸ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನ ನೀಡಿದ್ದೇನೆ. ನಂತರ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಿರು ಪರೀಕ್ಷೆ 20 ಅಂಕಗಳಿಗಾಗಿ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅಲ್ಲಿ ಆ ಕಿರು ಪರೀಕ್ಷೆ ಉತ್ತರಗಳನ್ನ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೋದಾಗ ಅದರ ಉತ್ತರಗಳು ಕೂಡ ಲಭ್ಯವಾಗುತ್ತೆ ಅಂತ ಹೇಳುತ್ತಾ ಇವತ್ತು ವಿಭಾಗ 1ಕ್ಕೆ ಸಂಬಂಧಪಟ್ಟಿರುವಂತಹ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಗಣಿತದ ಬುನಾದಿ ಸಾಮರ್ಥ್ಯಗಳು, ಸಂಖ್ಯೆಗಳನ್ನು ಹೇಳಿ ಗುರುತಿಸುವುದು, ಅಕ್ಷರಗಳಲ್ಲಿ ಬರೀತಕ್ಕಂಥ ಇವೆಲ್ಲ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನ ಅಕ್ಷರಗಳಲ್ಲಿ ಬರೀತಕ್ಕಂಥದ್ದು. ಇಲ್ಲಿ 38 ಪೇಜ್ ಇದೆ, ಹೀಗಾಗಿ ಇಲ್ಲಿ ವಿವರಣೆಯನ್ನು ನೀಡ್ತಾ ಇಲ್ಲ, ಕೇವಲ ಉತ್ತರಗಳನ್ನು ತೋರಿಸ್ತಾ ಇದೆ. ಇನ್ನ ಸಂಖ್ಯಾ ರೂಪದಲ್ಲಿ ಅಕ್ಷರದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯಾ ರೂಪದಲ್ಲಿ 3 ಅಂಕಿ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಕೊಟ್ಟಿರುವ ಸಂಖ್ಯೆಗಳ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗಳನ್ನ ಬರೆಯಲಿಕ್ಕೆ ಕೊಟ್ಟಿದ್ರು. ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ, ಇಲ್ಲಿ ಕೊಟ್ಟಿರುವಂತಹ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ, ಇಲ್ಲಿ ಕೂಡ ಏರಿಕೆ ಮತ್ತು ಇಳಿಕೆ ಕ್ರಮ ಇದೇ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ದೊಡ್ಡದು, ಚಿಕ್ಕದು, ಸಮ ಅನ್ನುವಂತಹ ಚಿಹ್ನೆಯನ್ನು ಉಪಯೋಗಿಸಿ ಸೂಕ್ತವಾದ ಚಿಹ್ನೆಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಪ್ರಶ್ನೆಗಳನ್ನ ಸಂಕಲನ ಮಾಡುವಂತ ಇದೆ, ಈಗಾಗಲೇ ಸಂಕಲನವನ್ನ ಮಾಡಿ ಉತ್ತರವನ್ನ ಇಲ್ಲಿ ನೀಡಲಾಗಿದೆ. ಅದೇ ರೀತಿ ವ್ಯವಕಲನ ಪ್ರಶ್ನೆಗಳಿವೆ, ವ್ಯವಕಲನ. ಅದೇ ರೀತಿ ಗುಣಾಕಾರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿವೆ, ಇಲ್ಲಿ ಗುಣಾಕಾರವನ್ನು ಮಾಡಿ ಉತ್ತರವನ್ನು ಕೆಳಗಡೆ ನೀಡಲಾಗಿದೆ. ಅದೇ ರೀತಿ ಭಾಗಾಕಾರ ಪ್ರಶ್ನೆಗಳು. ಇನ್ನೇ ಪ್ರತಿಯೊಂದು ಪ್ರಶ್ನೆಗೆ ಏನ್ ಹೇಳಿದ್ದಾರೆ, ಇಲ್ಲಿ ಭಾಗಾಕಾರವನ್ನು ಮಾಡತಕ್ಕಂಥ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಅಂತ ಕೇಳಿದರೆ ಇದು ಭಾಜ್ಯ, ಇದು ಭಾಜಕ, ಭಾಗಲಬ್ಧ, ಶೇಷ. ಇಲ್ಲಿ ನಾನು 1-2 ಮಾತ್ರ ಬರೆದಿದ್ದೇನೆ, ಉಳಿದ ಸ್ಥಳ ಕಡಿಮೆ ಇರುವ ಪ್ರಯುಕ್ತವಾಗಿ ತಾವೇ ವಿದ್ಯಾರ್ಥಿಗಳು ಬರೆದುಕೊಳ್ತಕ್ಕಂಥ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಇಲ್ಲಿ ಬರೆದಿದ್ದೇನೆ. ಇದು ಭಾಜ್ಯ, ಈ ಕಡೆ ಇರ್ತಕ್ಕಂಥ ಭಾಜಕ, ಇದು ಭಾಗಲಬ್ಧ, ಇದು ಶೇಷ ಅನ್ನುವಂಥದ್ದು. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಎಲ್ಲ ಲೆಕ್ಕಗಳಿಗೂ ಕೂಡ ಭಾಗಾಕಾರವನ್ನು ಮಾಡಿ ಇಲ್ಲಿ ಉತ್ತರಗಳನ್ನು ನೀಡಲಾಗಿದೆ. ಇನ್ನು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ವಾಕ್ಯ ರೂಪದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿವೆ. ಈ ವಾಕ್ಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ಕೂಡ ಅವರಿಗೆ ಪರಿಹಾರವನ್ನ ನೀಡಲಾಗಿದೆ. ಅದೇ ರೀತಿ ಅವಿಭಾಜ್ಯ ಸಂಖ್ಯೆಗಳು ತನ್ನಿಂದ 1 ರಿಂದ ಮಾತ್ರ ಭಾಗುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಅನ್ನುತ್ತಾರೆ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಆರಿಸಿ ಈ ಕಡೆ ಬರಿ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ತೆಗೆದುಕೊಂಡು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಆರಿಸಿ ಬರೀತಕ್ಕಂತಿದೆ. ಅದೇ ರೀತಿ 12ರ ಅಪವರ್ತನಗಳನ್ನು ಕಂಡುಹಿಡಿರಿ. 12ರ ಅಪವರ್ತನಗಳನ್ನು ಈ ಕಡೆ ಕಂಡುಹಿಡಿಯಲಾಗಿದೆ. ಮಾದರಿಯಂತೆ ಈ ಕಡೆ ಇರುವುದೇ ಈ ಕಡೆ ಅದನ್ನು ಬಿಡಿಸಲಾಗಿದೆ. ಇದೇ ರೀತಿ ಕೆಳಗೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳಿಗೆ ನಾನು ಇಲ್ಲಿ ಪರಿಹಾರವನ್ನ, ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಇಲ್ಲಿ ಕಂಪ್ಲೀಟ್ ಆಗಿ ಬರೆದಿದ್ದೇನೆ. ಮಾದರಿಯಂತೆ ಬಿಡಿಸಿ ಅಂತ ಹೇಳಿದ್ದಾರಲ್ಲ, ಮೇಲ್ಗಡೆ ಇರುವಂತೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಉತ್ತರವನ್ನ
ಬರೆದಿದ್ದೇನೆ. ಇನ್ನು ಕೊಟ್ಟಿರುವ ಸಂಖ್ಯೆಗಳಿಗೆ ಮೊಸ ಮತ್ತು ಲಸಗಳನ್ನ ಕಂಡುಹಿಡ್ರಿ ಅಂತ ಹೇಳಿದರೆ ಎರಡು ಸಂಖ್ಯೆಗಳನ್ನು ಕೊಟ್ಟು ಅವಿಭಾಜ್ಯ ಅಪವರ್ತನಗಳನ್ನ ಬರೆದು ಅವುಗಳ ಮೊಸ ಮತ್ತು ಲಸಗಳನ್ನು ಇಲ್ಲಿ ಕಂಡುಹಿಡಿದಿದ್ದಾರೆ. ಇದೇ ರೀತಿಯಾಗಿ ನಾವು ಈ ಕೆಳಗಡೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಮೊಸ ಮತ್ತು ಲಸಗಳನ್ನ ಈಗಾಗಲೇ ಈ ಪ್ರಶ್ನೆಗಳಿಗೆ ನಾನು ಮೊಸ ಮತ್ತು ಲಸಗಳನ್ನು ಕೂಡ ಕಂಡುಹಿಡಿದಿದ್ದೇನೆ. ನೆಕ್ಸ್ಟ್, ಭಿನ್ನ ರಾಶಿಗಳ ಸಂಕಲನ ಮಾದರಿಯಂತೆ ಬಿಡಿಸಿ. ಭಿನ್ನ ರಾಶಿಗಳ ಸಂಕಲನ ಪ್ರಶ್ನೆಗಳನ್ನು ಇಲ್ಲಿ ಒಂದು ಪ್ರಶ್ನೆಯನ್ನು ಅವರು ಬಿಡಿಸಿದ್ದಾರೆ. ಇದೇ ಮಾದರಿಯಂತೆ ಉಳಿದ ಪ್ರಶ್ನೆಗಳನ್ನು ಕೂಡ ನಾವು ಇಲ್ಲಿ ಉತ್ತರವನ್ನ ಕಂಡುಹಿಡಿತಕ್ಕದ್ದು. ಇನ್ನು ಭಿನ್ನ ರಾಶಿಗಳ ವ್ಯವಕಲನ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ಅದೇ ರೀತಿ ಅವುಗಳ ವ್ಯವಕಲನ ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರವನ್ನ ಕಂಡುಹಿಡಿಯಬೇಕಾಗಿದೆ. ಇನ್ನು ಭಿನ್ನ ರಾಶಿಗಳ ಗುಣಾಕಾರ, ಈ ಭಿನ್ನ ರಾಶಿಗಳ ಗುಣಾಕಾರ, ಅದೇ ರೀತಿ ಭಿನ್ನ ರಾಶಿಗಳ ಭಾಗಾಕಾರ. ಇಷ್ಟು ಈ ಒಂದು FLN ಸಂಬಂಧಪಟ್ಟಿರುವಂತದ್ದು. FLN ಅನ್ನು ಕೊಟ್ಟಿದ್ದಾರಲ್ಲ ಫಸ್ಟಿಗೆ, ಅದಕ್ಕೆ ಸಂಬಂಧಪಟ್ಟಿರುವಂತದ್ದು. ಈಗ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಕಲಿಕಾ ಫಲವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಂಖ್ಯೆಗಳ ಬಗ್ಗೆ ಪರಿಚಯವನ್ನ ಮಾಡತಕ್ಕಂಥ ಮೂಲ ಕ್ರಿಯೆಗಳು, ಇಲ್ಲಿ ಅವುಗಳನ್ನ ಉತ್ತರವನ್ನು ಕೂಡ ಬರೆಯಲ್ಲ. ಸಂಖ್ಯೆಗಳ ಪರಿಚಯ, ಕೆಳಗಿನ ಸಂಖ್ಯೆಗಳನ್ನು ಓದಿ ಅಂತ ಹೇಳಿದರೆ ತಾವು ಓದಬೇಕು. ಇವುಗಳಲ್ಲಿ ಸಮಸಂಖ್ಯೆ ಯಾವುದು, ಇವುಗಳಲ್ಲಿ ಬೆಸ್ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಇವುಗಳಲ್ಲಿ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಬರೀರಿ ಅಂತ ಹೇಳಿದರೆ ಬರೆದಾರ ಆಲ್ರೆಡಿ. ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಈಗ ಅಭಾಗಲಬ್ಧ ಸಂಖ್ಯೆಗಳು ಕೂಡ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಿಂದ ಸಮ ಮತ್ತು ಬೆಸ ಸಂಖ್ಯೆಗಳನ್ನ ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ತೆಗೆದುಕೊಂಡು ಸಮ ಸಂಖ್ಯೆಗಳನ್ನ ಇಲ್ಲಿ ಬರೀಬೇಕು, ಬೆಸ ಸಂಖ್ಯೆಗಳನ್ನ ಇಲ್ಲಿ ಬರೀಬೇಕು. ಯಾವ ಎರಡರಿಂದ ಭಾಗ ಹೋಗುತ್ತೋ ಎಲ್ಲ ಸಮ ಸಂಖ್ಯೆಗಳು, ಭಾಗ ಓದಿರ್ತಕ್ಕಂಥ ಸಂಖ್ಯೆಗಳೆಲ್ಲ ಬೆಸ ಸಂಖ್ಯೆಗಳು. ಮತ್ತೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಮತ್ತು ಪೂರ್ಣಾಂಕಗಳನ್ನ ಆರಿಸಿ ಬರಿ ಅಂದ್ರೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆಯನ್ನು ಬರೆಯಲಾಗಿದೆ. ಪೂರ್ಣ ಸಂಖ್ಯೆಗಳಂದ್ರೆ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಪೂರ್ಣ ಸಂಖ್ಯೆಗಳಾಗಿರ್ತವೆ, ಜೊತೆಗೆ ಇದರಲ್ಲಿ ಒಂದು 0 ಸೇರುತ್ತೆ, ಅದರಲ್ಲಿ ಕೊಟ್ಟಿಲ್ಲ, ಅವುಗಳನ್ನ ಇಲ್ಲಿ ಪುನಃ ಬರೆಯಲಾಗಿದೆ. ಪೂರ್ಣಾಂಕಗಳಂದ್ರೆ ಪೂರ್ಣ ಸಂಖ್ಯೆಗಳು, ಧನ, ಋಣ ಮತ್ತು 0 ಒಳಗೊಂಡಿರ್ತಕ್ಕಂಥ ಎಲ್ಲವುಗಳನ್ನ ಪೂರ್ಣಾಂಕಗಳನ್ನು ಕರಿತೀವಿ. ಹಾಗಾಗಿ ಸಂಖ್ಯೆಗಳನ್ನೆಲ್ಲವುಗಳನ್ನ ಬರೆಯಲಾಗಿದೆ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು, ಇಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಆರಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳನ್ನು ತೆಗೆದುಕೊಂಡು ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಬರೆಯಲಾಗಿದೆ, ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಕೆಳಗಡೆ ಉತ್ತರವನ್ನ ಬರೆಯಲಾಗಿದೆ. ಇನ್ನು ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಇದೆ. ಅವುಗಳನ್ನು ಭಾಗಾಕಾರ ಮಾಡೋದ್ರ ಮೂಲಕ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಅಂತ್ಯಗೊಳ್ಳುವ ಯಾವ್ದು ಕಂಪ್ಲೀಟ್ ಸೇರಿಸಿ 0 ಬರುತ್ತೋ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಬರೆದಿದ್ದೇನೆ. ಇನ್ನ ಯಾವುದು ಕಂಪ್ಲೀಟ್ ಆಗಿ ಸೇರಿಸಿ 0 ಬರುವುದಿಲ್ಲವೋ ಹಾಗಾಗಿ ಅಂತ್ಯರಹಿತ ಆವರ್ತ ಅಂದ್ರೆ ಅದೇ ಭಾಗಲಬ್ಧ ಪುನಃ ರಿಪೀಟ್ ಅನ್ನ ಬರ್ತಾ ಇತ್ತು ಅಂದ್ರೆ ಅಂತ್ಯರಹಿತ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆ. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನ ಬರೀತಕ್ಕಂಥ ಈಗಾಗಲೇ 9ನೇ ತರಗತಿ ಪುಸ್ತಕದಲ್ಲಿ ಇರ್ತಕ್ಕಂಥ ಇದೆ. ಇಲ್ಲಿ ಅವುಗಳಿಗೆ ಸಂಪೂರ್ಣವಾದಂತಹ ಒಂದು ಪರಿಹಾರವನ್ನ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನ ನೀಡಲಾಗಿದೆ. 5, 6ನೇ ಪ್ರಶ್ನೆ. ಇನ್ನು ಕೆಳಗಿನ ಸಂಖ್ಯೆಗಳ ನಡುವಿನ ಒಂದು ಅಭಾಗಲಬ್ಧ ಸಂಖ್ಯೆಯನ್ನ ಕಂಡುಹಿಡಿತಕ್ಕಂಥದ್ದು. ಅವುಗಳನ್ನ ಭಾಗಾಕಾರವನ್ನ ಮಾಡಿ ಇಲ್ಲಿ ದಶಮಾಂಶದಲ್ಲಿ ಬರೆದು ಅವುಗಳಿಗೆ ನಡುವಿನ ಅಭಾಗಲಬ್ಧ ಸಂಖ್ಯೆಯನ್ನು ಬರೆದಿದ್ದರೆ ಇಲ್ಲಿ ಕೂಡ ಕೊಟ್ಟಿರುವ ಎರಡು ಸಂಖ್ಯೆಗಳ ನಡುವೆ ಅಭಾಗಲಬ್ಧ ಸಂಖ್ಯೆಯನ್ನ ಇಲ್ಲಿ ಈಗಾಗಲೇ ಬರೆದ ಉತ್ತರವನ್ನ ತೋರಿಸಲಾಗಿದೆ. ಇನ್ನು ಕೊಟ್ಟಿರುವ ಸಂಖ್ಯೆಯನ್ನ P/Q ರೂಪದಲ್ಲಿ ವ್ಯಕ್ತಪಡಿಸತಕ್ಕಂಥದ್ದು. ಇಲ್ಲಿ ಕೂಡ ಕೊಟ್ಟಿರುವಂತಹ ಅದೇ ಪ್ರಶ್ನೆಯನ್ನ ತೆಗೆದುಕೊಂಡು ಇಲ್ಲಿ ಪುನಃ ಬರೀತಕ್ಕಂಥದ್ದಿದೆ. ಇಲ್ಲಿ ಮಾದರಿಯಂತೆ ಮೇಲಿನ ಪ್ರಶ್ನೆಯನ್ನು ನೋಡಿ ಮಾದರಿಯಂತೆ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಹಿಡಿತಕ್ಕಂಥ. ಇನ್ನು ಛೇದವನ್ನ ಕರ್ಣೀಕರಿಸಿ ಸಂಕ್ಷೇಪಿಸಿ ಅಂತಕ್ಕಂಥ ಪ್ರಶ್ನೆಗಳಿವೆ. ಇಲ್ಲಿ ಛೇದವನ್ನ ಕರ್ಣೀಕರಿಸಿ ಕೊಟ್ಟಿರುವ ಮಾದರಿಯನ್ನು ನೋಡಿ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಪರಿಹಾರವನ್ನ ನೀಡಲಾಗಿದೆ. ಇನ್ನು ಘಾತಾಂಕಗಳ ನಿಯಮಗಳಿಗೆ ಸಂಬಂಧಪಟ್ಟಿರುವಂತಹ ಘಾತಾಂಕಗಳ ನಿಯಮಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ಕೆಳಗಡೆ ಅವುಗಳನ್ನೇ ಬರೀತಕ್ಕಂಥದ್ದು, ಪ್ರಾಕ್ಟೀಸ್ ಮಾಡ್ಕೊಳ್ತಕ್ಕಂಥದ್ದು. ಆ ನಿಯಮಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಶ್ನೆಗಳನ್ನ ಬಿಡಿಸಿರ್ತಕ್ಕಂಥದ್ದು. ಅದೇ ರೀತಿ ಮತ್ತೆ ನೆಕ್ಸ್ಟ್ ಮುಂದಿನ ನಿಯಮ ಇದೆ, ಆ ನಿಯಮಗಳನ್ನ ಮತ್ತೆ ಬರೀತಕ್ಕಂಥದ್ದು. ಆ ನಿಯಮಗಳ ಪ್ರಕಾರ ಮತ್ತೆ ಪ್ರಶ್ನೆಗಳಿಗೆ ಪರಿಹಾರ. ಇಲ್ಲಿ ಈಗಾಗಲೇ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯಲಾಗಿದೆ. ಇನ್ನು ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. √2 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಇಲ್ಲಿ ಗುರುತಿಸಲಾಗಿದೆ. ಅದೇ ರೀತಿ √2, √3, √2 ಮೇಲ್ಗಡೆ ನೋಡಿ ಇಲ್ಲಿ ಕಂಡುಹಿಡಿಯಬೇಕು, ರಚನೆಯನ್ನು ಮಾಡಬೇಕು, ಗುರುತಿಸಬೇಕು. ಇಲ್ಲಿ √3 ತೋರಿಸಲಾಗಿದೆ. ಇಲ್ಲಿ √9.3 ಅನ್ನ ತೋರಿಸಲಾಗಿದೆ. ಇಲ್ಲಿ 5.√3 ಇಲ್ಲಿ ರಚನೆಯನ್ನು ಮಾಡಿ ತೋರಿಸಲಾಗಿದೆ. ಇನ್ನು ಅಧ್ಯಾಯ 1 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅಧ್ಯಾಯ 2ನೇದು ಬಹುಪದೋಕ್ತಿಗಳು. 3 ಅಧ್ಯಾಯಗಳು ಕೂಡಿ ಒಂದು ವಿಭಾಗವನ್ನ ಮಾಡಿದ್ದಾರೆ. ಇನ್ನು ಬಹುಪದೋಕ್ತಿಗಳ ಸಂಬಂಧ ರೇಖಾತ್ಮಕ, ವರ್ಗ, ಘನಾತ್ಮಕ ಬಹುಪದೋಕ್ತಿಯ ಡಿಗ್ರಿಗಳು, ಸಾಮಾನ್ಯ ರೂಪಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಚರಾಕ್ಷರ, ಸ್ಥಿರಾಂಕ, ಡಿಗ್ರಿ ಯಾವುದು ಅಂತಕ್ಕಂಥ ಕೊಟ್ಟಿದ್ದಾರೆ. ಮತ್ತು ಆ ರೇಖಾತ್ಮಕ ಬಹುಪದೋಕ್ತಿಯ ಯಾವ ರೀತಿ ಇದೆ ಅಂತ, ಇದು ಘಾತ ಸಂಖ್ಯೆ 5 ಇರುವ ಬಹುಪದೋಕ್ತಿ. ಇದು ಘನ ಬಹುಪದೋಕ್ತಿ ಅಂತ ಬರೀಬೇಕು. ಇದಕ್ಕ ಘನ ಬಹುಪದೋಕ್ತಿ.
ಘನ ಬಹುಪದೋಕ್ತಿ. ಇದು ಘಾತ ಸಂಖ್ಯೆ 5 ಇದೆಯಲ್ಲ, ಘಾತ 5 ಇರುವ ಬಹುಪದೋಕ್ತಿ ಅಂತ ಅನ್ಬೇಕು. ಅದು ಪಂಚ ಬಹುಪದೋಕ್ತಿ ಅಂತ ಕೂಡ ಇದನ್ನ ಕರೀಬಹುದು ಅಂತ. ಇನ್ನು ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ನ ಸಹಗುಣಕಗಳನ್ನ ಮಾದರಿಯಂತೆ ಬರೆಯಿರಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಮತ್ತು ಎಕ್ಸ್ ನ ಸಹಗುಣಕ ಇಲ್ಲಿ ಉತ್ತರವನ್ನು ಈಗಾಗಲೇ ಬರೆಯಲಾಗಿದೆ. ಬಹುಪದೋಕ್ತಿಯ ಬೆಲೆಯನ್ನ ಕಂಡುಹಿಡಿತಕ್ಕಂತ ಇಲ್ಲಿ ಒಂದು ಮಾದರಿಯನ್ನ ಕೊಟ್ಟಿದ್ದಾರೆ. ಇದೇ ರೀತಿ ನೋಡಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ನಾವು ಬಹುಪದೋಕ್ತಿಯ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಬೆಲೆಗಳನ್ನ ಕಂಡುಹಿಡಿತಕ್ಕಂಥ, ಶೂನ್ಯತೆಗಳನ್ನ ಕಂಡುಹಿಡಿತಕ್ಕಂಥದ್ದು. ಪಿ ಆಫ್ ಎಕ್ಸ್ ಎಕ್ಸ್ ಮೈನಸ್ 2 ಅಂದ್ರೆ ಎಕ್ಸ್ ಮೈನಸ್ 2 0 ಅಂತ ತಗೊಂಡಾಗ ಅದು ಉತ್ತರವನ್ನ ಅಂದ್ರೆ ಆ ಶೂನ್ಯತೆಗಳನ್ನ ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ಕೂಡ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಲಾಗಿದೆ. ಶೂನ್ಯತೆಗಳನ್ನ ಪರಿಶೀಲಿಸಿರಿ ಅಂತ ಕೇಳಿದರೆ ಅದನ್ನ ಆ ಶೂನ್ಯತೆಯನ್ನ ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ 0 ಬಂತು ಅಂದ್ರೆ ಅದು ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ಬೇಕು, ಇದ್ದರೆ ಅದು ಶೂನ್ಯತೆ ಅಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಅಪವರ್ತನ ಪ್ರಮೇಯ ಅಂತಿದೆ. ಪಿ ಆಫ್ ಎಕ್ಸ್ ಎಂಬುದು n ಡಿಗ್ರಿಯ ಒಂದು ಬಹುಪದೋಕ್ತಿಯಾಗಿದ್ದು ಮತ್ತು n is greater than or equal to 1 ಮತ್ತು ಯಾವುದೇ ಒಂದು ವಾಸ್ತವ ಸಂಖ್ಯೆ ಆದಾಗ ಪಿ ಆಫ್ ಎ ಈಕ್ವಲ್ ಟು 0 ಆದಾಗ ಎಕ್ಸ್ ಮೈನಸ್ ಎ ಪಿ ಆಫ್ ಎಕ್ಸ್ ಅಪವರ್ತನವಾಗುತ್ತದೆ ಅಂತ. ಇಲ್ಲಿ ಅಪವರ್ತನ ಅಂತಕ್ಕಂಥ ಇಲ್ಲಿ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಒಂದು ಅಪವರ್ತನವಾಗಿರುತ್ತದೆ ಅಥವಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪರಿಹಾರವನ್ನ ಕಂಡುಹಿಡಿಯಲಾಗಿದೆ. ಶೇಷ 0 ಬಂದ್ರೆ ಮಾತ್ರ ಅದು ಅಪವರ್ತನ ಆಗಿರುತ್ತೆ. ಇನ್ನು ಮಧ್ಯಪದ ವಿಭಜಿಸುವುದರ ಮೂಲಕ ಅಪವರ್ತನ ಅಂದ್ರೆ ಅಪವರ್ತನ ಪ್ರಶ್ನೆಗಳ ಮಾದರಿಯನ್ನು ಎರಡು ಬಿಡಿಸಿದ್ದಾರೆ. ಇಲ್ಲಿ ಬಿಡಿಸಿರ್ತಕ್ಕಂಥದ್ದು ಅದನ್ನು ನೋಡಿ ಇಲ್ಲಿ ಆ ಪ್ರಶ್ನೆಗಳಿಗೆ ಪರಿಹಾರವನ್ನ ನೀಡಲಾಗಿದೆ. ಮತ್ತೆ ನೆಕ್ಸ್ಟ್ ಬೈಜಿಕ ನಿತ್ಯ ಸಮೀಕರಣ ಎಲ್ಲ ಸೂತ್ರಗಳನ್ನ ಕೊಟ್ಟಿದ್ದಾರೆ, ಕಂಪ್ಲೀಟ್ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಈ ಸೂತ್ರಗಳನ್ನ ನೋಡಿ ಮತ್ತೊಮ್ಮೆ ಇಲ್ಲಿ ಕೆಳಗಡೆ ಬರೀತಕ್ಕಂಥದ್ದು 2 ಬಾರಿ. ಅದೇ ನಂತರ ಇಲ್ಲಿ ಆ ನಿತ್ಯ ಸಮೀಕರಣಗಳು ಯಾವ ಸೂತ್ರ ಮೇಲ್ಗಡೆ ಇರತಕ್ಕಂಥ ಸಮೀಕರಣದಲ್ಲಿ ಯಾವ ಸೂತ್ರವನ್ನ ನಿತ್ಯ ಸಮೀಕರಣ ಸೂಕ್ತವಾದ ಸೂತ್ರವನ್ನು ನೋಡಿ ಅದನ್ನು ವಿಸ್ತರಿಸಿ ಬರೀತಕ್ಕಂಥ ಈಗಾಗಲೇ ಎಲ್ಲ ಲೆಕ್ಕಗಳಿಗೆ ಇಲ್ಲಿ ವಿಸ್ತರಿಸಿ ಬರೆಯಲಾಗಿದೆ. ಸೂಕ್ತವಾದ ನಿತ್ಯ ಸಮೀಕರಣಗಳನ್ನ ಉಪಯೋಗಿಸಿ 7ನೇದಿದೆ, 8ನೇದಿದೆ, 9ನೇ ಪ್ರಶ್ನೆ 10 ಈ ರೀತಿ ಎಲ್ಲದಕ್ಕೂ ಕೂಡ 11, 12, 13, 14 ಪ್ರಶ್ನೆಗಳು, 15 ಪ್ರಶ್ನೆಗಳು, ಒಟ್ಟು ಟೋಟಲ್ ಇರುವಂತಹ 18 ಪ್ರಶ್ನೆಗಳಿಗೆ ಇಲ್ಲಿ ಸಂಪೂರ್ಣವಾದಂತಹ ಪರಿಹಾರವನ್ನ ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಬೆಲೆಯನ್ನ ಕಂಡುಹಿಡಿಯಲಾಗಿದೆ. ಇನ್ನು ಅಧ್ಯಾಯ 3 ನಿರ್ದೇಶಾಂಕ ರೇಖಾಗಣಿತ 3 ಅಧ್ಯಾಯಗಳು ಕೂಡಿ ಒಂದು ವಿಭಾಗವನ್ನು ಮಾಡಿದ್ದಾರೆ. ಮೊದಲಿಗೆ ಕಲಿಕಾ ಫಲಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ತಾವು ಓದ್ಕೊಳ್ಳಿ. ಇಲ್ಲಿ ಕಾರ್ಟೇಶಿಯನ್ ವ್ಯವಸ್ಥೆ, y ಅಕ್ಷ, ಇದು x ಅಕ್ಷ, ಋಣಾತ್ಮಕ ಧನಾತ್ಮಕ ಅಂತ ಎಲ್ಲವನ್ನು ಕೊಟ್ಟಿದ್ದಾರೆ. ರೇಖೆ xo x ಡ್ಯಾಶ್ yo ಡ್ಯಾಶ್ ಇಲ್ಲಿ ಮಾಹಿತಿಯನ್ನು ಓದ್ಕೊಳ್ತಕ್ಕಂಥದ್ದು. ಇಲ್ಲಿ ನೆನಪಿನಲ್ಲಿರ್ತಕ್ಕಂಥ x ಡ್ಯಾಶ್ ಮತ್ತು y ಡ್ಯಾಶ್ ಗೆ ಸಂಧಿಸುವ ಬಿಂದುವನ್ನ ಮೂಲ ಬಿಂದುವನ್ನು ಕರಿತೀವಿ. ಅದರ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಚತುರ್ಥಕದಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ಚತುರ್ಥಕ 2, 3, 4 ಚತುರ್ಥಕ ಇಲ್ಲಿ 2 ಪ್ಲಸ್ ಇರ್ತವೆ, ಇಲ್ಲಿ ಮೈನಸ್ ಪ್ಲಸ್ ಇರ್ತವೆ, 2 ಮೈನಸ್ ಇರ್ತವೆ. ಇಲ್ಲಿ ಎಕ್ಸ್ ಬೆಲೆ ಪ್ಲಸ್ y ಬೆಲೆ ಮೈನಸ್ ಅಂತಕ್ಕಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂತ ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗಿರೋ ದೂರ y ನಿರ್ದೇಶಾಂಕ, y ಅಕ್ಷದಿಂದ ಒಂದು ಬಿಂದುವಿಗಿರೋ ದೂರ x ಅಂತಕ್ಕಂಥ ಕಾರ್ಟೇಶಿಯನ್ ಸಮತಲದಲ್ಲಿ ದತ್ತ ಬಿಂದುಗಳ ನಿರ್ದೇಶಾಂಕ ಬರೀ ಬಿಂದುಗಳನ್ನ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಿಂದುಗಳ ನಿರ್ದೇಶಾಂಕಗಳನ್ನ ನೋಡಿ ಅವುಗಳನ್ನ ಬರೀತಕ್ಕಂಥ. ಇಲ್ಲಿ ಎಕ್ಸ್ ಬೆಲೆ -3 ಇದೆ, y ಬೆಲೆ 6 ಇದೆ. ಈ ಕಡೆ ಎಕ್ಸ್ ಬೆಲೆ 2 ಇದೆ, y ಬೆಲೆ 3 ಇದೆ. ಇಲ್ಲಿ ಎಕ್ಸ್ ಬೆಲೆ -4 ಇದೆ, y ಬೆಲೆ -2 ಇದೆ. ಇಲ್ಲಿ ಎಕ್ಸ್ ಬೆಲೆ 4 ಇದೆ, y ಬೆಲೆ -3. ಆ ಬಿಂದುಗಳನ್ನ ಇಲ್ಲಿ ಕೊಟ್ಟು ಬರೆದು ಈ ಬಾಕ್ಸ್ ನಲ್ಲಿ ಮೇಲ್ಗಡೆ ಇರತಕ್ಕಂಥ 4 ಬಿಂದುಗಳ ಉತ್ತರವನ್ನ ಇಲ್ಲಿ ತುಂಬತಕ್ಕಂಥದ್ದು. ಪ್ರತಿಯೊಂದು ಬಿಂದುಗಳಿಗೆ ಅಕ್ಷರಗಳನ್ನ ಬರೆದು ಕಾರ್ಟೇಶಿಯನ್ ಸಮತಲದಲ್ಲಿ ಗುರುತಿಸಿ ಅಂತ ಹೇಳಿದ್ರೆ ಇಲ್ಲಿ ಬಿಂದುಗಳನ್ನ ಕೊಟ್ಟಿದ್ದಾರೆ. ಅವುಗಳಿಗೆ ನಾವೇ ಹೆಸರನ್ನು ಕೊಟ್ಟು ಈ ಒಂದು ಸಮತಲದಲ್ಲಿ ABCD ಅಂತಕ್ಕಂಥ ಬಿಂದುಗಳನ್ನ ಗುರುತಿಸಬೇಕು. ಮೊದಲಿಗೆ ಎ ಬಿಂದುವನ್ನು ಇಲ್ಲಿ ಗುರುತಿಸಿದ್ದೇನೆ, ನಂತರ ಬಿ ಅಂತ ಕೇಳಿದ್ರು, ಪಿ ಬಿಂದು ಇಲ್ಲಿದೆ, ಇಲ್ಲಿದೆ ಬಿ ಬಿಂದು. ಆ ನಂತರ ಸಿ ಬಿಂದು, ಇಲ್ಲಿ ಸಿ ಬಿಂದು ಇದೆ. ಆ ನಂತರ ಡಿ ಬಿಂದು ಇದೆ. ಬೇಕಾದ್ರೆ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಕೂಡ ಇಲ್ಲಿ ಕೆಳಗಡೆ ಅವುಗಳನ್ನ ಬರ್ಕೊಳ್ಬಹುದು. ಉದಾಹರಣೆಗೆ ಎ ಬಿಂದುವಿನ ನಿರ್ದೇಶಾಂಕ 3 - 3 ಇದೆ, ಅಂದ್ರೆ ಇಲ್ಲಿ 3 - 3 ಅಂತಕ್ಕಂಥ ಈ ರೀತಿ ತಾವು ಅದನ್ನ ಬರ್ಕೊಳ್ಬಹುದು. ಅದೇ ರೀತಿ ಪಕ್ಕದ ನಕ್ಷೆಯಲ್ಲಿ ಸರಳ ರೇಖೆ ಮೇಲಿನ ಬಿಂದುಗಳ ನಿರ್ದೇಶಾಂಕ ಅಂತ ಕೇಳಿದರೆ ಎಕ್ಸ್ ಬೆಲೆ ಮತ್ತು y ಬೆಲೆಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ಬೆಲೆ 1, ಎಕ್ಸ್ ಬೆಲೆ 2, ಎಕ್ಸ್ ಬೆಲೆ 3, y ಬೆಲೆ ಈ ಕಡೆ ಇಲ್ಲೆಲ್ಲ ಬಿಂದುಗಳನ್ನು ಕೊಟ್ಟು ಇಲ್ಲಿ ನಿರ್ದೇಶಾಂಕಗಳನ್ನ ಕಂಡುಹಿಡಿತಕ್ಕಂಥದ್ದು. ಕಾರ್ಟೇಶಿಯನ್ ಸಮತಲದಲ್ಲಿ 4 ಚತುರ್ಭುಜಗಳ ನಿರ್ದೇಶಾಂಕ ಕೊಟ್ಟಿದೆ. -3, 2 ಯಾವ ಚತುರ್ಥಕದಂದ್ರೆ 2ನೇ ಚತುರ್ಥಕ. -2, -2 3ನೇ ಚತುರ್ಥಕ. 0 - 3 ಅಂದ್ರೆ ಎಕ್ಸ್ ಬೆಲೆ 0 ಇದ್ದಾಗ y ಬೆಲೆ -4 ಅಂತಂದ್ರೆ y ಬೆಲೆ -4 ಅಂದ್ರೆ ಓ y ಡ್ಯಾಶ್ ಕಡೆ ಬರುತ್ತೆ, y ಅಕ್ಷದ ಮೇಲೆ ಬರುತ್ತೆ. ಇದು x ಅಕ್ಷದ ಮೇಲೆ ಅಂದ್ರೂ ಕೂಡ ಈ ಕಡೆನ ಈ ಕಡೆ ಅಂತ ಕೇಳಿದ್ದಾರೆ. ಅದೇ ರೀತಿ 1, 0 ಅಂದ್ರೆ ಇದು x ಅಕ್ಷದ ಮೇಲೆ ಬರುತ್ತೆ, ಆದರೆ OX ಅಂದ್ರೆ ಪಾಸಿಟಿವ್ +1 ಇರುವ ಕಡೆ, ಪ್ಲಸ್ ಇರುವ ಕಡೆ ಬರುತ್ತೆ. 5 - 7
ಇದು 4ನೇ ಒಂದು ಇದರಲ್ಲಿ ಚತುರ್ಥಕದಲ್ಲಿ ಬರುತ್ತೆ ಅಂತ. ಇನ್ನು ನೆನಪಿನಲ್ಲಿರ್ತಕ್ಕಂಥದ್ದು y ಅಕ್ಷದ ಮೇಲೆ ಇರುವ ಯಾವುದೇ ಬಿಂದು ನಿರ್ದೇಶಾಂಕ x0, y ಅಕ್ಷದ ಮೇಲೆ ಇರುವ ಯಾವುದೇ ಬಿಂದು ನಿರ್ದೇಶಾಂಕ 0y ಅನ್ನುವಂಥದ್ದು. ಬಿಟ್ಟ ಸ್ಥಳದಿಂದ ತುಂಬಿರಿ. ಮೂಲ ಬಿಂದುವಿನ ನಿರ್ದೇಶಾಂಕ 00, ಕ್ಷಿತಿಜ ಸೂಚಕ x ಅಕ್ಷದ ಮೇಲಿರುವ ನಿರ್ದೇಶಾಂಕ 40. ಇಲ್ಲೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಲಾಗಿದೆ. ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದಿ. ಇದಾದ ನಂತರ ಒಂದು ಕಿರು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ನೆಕ್ಸ್ಟ್ ಪೇಜ್ ನಲ್ಲಿ ಒಂದು ಕಿರು ಪರೀಕ್ಷೆ 1 ಅಂತ ಕೊಟ್ಟರೆ ಈ 3 ಘಟಕಗಳನ್ನು ತೆಗೆದುಕೊಂಡು ಈ ಕಿರು ಪರೀಕ್ಷೆ 1ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಆ ವಿಡಿಯೋವನ್ನು ನೋಡುವುದರ ಮೂಲಕ ಆ ಎಲ್ಲ ಪ್ರಶ್ನೆಗಳಿಗೆ ಅಂದ್ರೆ ಆ ಒಂದು ಕಿರು ಪರೀಕ್ಷೆಗೆ ಉತ್ತರಗಳನ್ನ ತಿಳಿದುಕೊಳ್ಳಬಹುದು ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.